ಈಗ ಮಾರ್ಕೆಟ್ ಮ್ಯಾಟರ್ ತಿಳಿಯೋ ಸಮಯ. ಕಳೆದ ವಾರ ಪೂರ್ತಿ ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ಆಗಿದೆ. ವಾರದ ಬಹುತೇಕ ದಿನ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡೂ ಭಾರಿ ಇಳಿಕೆ ಕಂಡವು. ಹೂಡಿಕೆದಾರರು ಕೋಟ್ಯಾಂತರ ರೂಪಾಯಿ ಇದರಲ್ಲಿ ಕಳ್ಕೊಂಡಿದ್ದಾರೆ. ಇದರ ಮಧ್ಯೆ ಈ ವಾರ ಒಟ್ಟು 14 ಕಂಪನಿಗಳು ಹೊಸದಾಗಿ ಮಾರುಕಟ್ಟೆ ಎಂಟರ್ ಆಗ್ತಾ ಇವೆ. 14 PIOಗಳು ಸಾರ್ವಜನಿಕರ ಖರೀದಿಗೆ ಮುಕ್ತ ಆಗುತ್ತೆ. ಇದರ ಜೊತೆಗೆ 11 ಕಂಪನಿಗಳು ಲಿಸ್ಟಿಂಗ್ ಆಗುತ್ತವೆ. ಹೂಡಿಕೆದಾರರ ಅದೃಷ್ಟ ಪರೀಕ್ಷೆನೂ ಆಗುತ್ತೆ. ಇನ್ನು ಈ ವಾರ ಮಾರುಕಟ್ಟೆ ಪ್ರವೇಶಿಸ್ತಾ ಇರೋ ಎಂಟರ್ ಆಗ್ತಾ ಇರೋ ಕಂಪನಿಗಳ ಲಿಸ್ಟ್ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮಾರುಕಟ್ಟೆ ಪ್ರವೇಶಕ್ಕೆ 14 ಕಂಪನಿಗಳು ರೆಡಿಯಾಗಿವೆ. ಯಾವ್ಯಾವ ಕಂಪನಿ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಲಕ್ಷ್ಮಿ ಇಂಡಿಯಾ ಫೈನಾನ್ಸ್, NSDL, ಆದಿತ್ಯ ಇನ್ಫೋಟೆಕ್, ಶ್ರೀ ಲೋಟಸ್ ಡೆವಲಪರ್ಸ್, M&B ಎಂಜಿನಿಯರಿಂಗ್, ಹೈವೇ ಇನ್ಫ್ರಾಸ್ಟ್ರಕ್ಚರ್, ಉಮಿಯಾ ಮೊಬೈಲ್, ರೆಪೋನೋ, ಕೈಟೆಕ್ಸ್ ಫ್ಯಾಬ್ರಿಕ್ಸ್, ಟಾಯ್ಯೋನ್ ನೆಟ್ವರ್ಕ್, ಮೆಹುಲ್ ಕಲರ್ಸ್, BD ಇಂಡಸ್ಟ್ರೀಸ್, ರೆನಾಲ್ ಪಾಲಿಕೆಮ್, ಫ್ಲೈಬೀಸ್ ಏವಿಯೇಷನ್ಸ್. ಈ 14 ಕಂಪನಿಗಳು ಮಾರುಕಟ್ಟೆಗೆ ಎಂಟರ್ ಆಗ್ತಾ ಇವೆ. ಇನ್ನು ಚಿನ್ನ ಬೆಳ್ಳಿ ದರ ನೋಡೋ ಸಮಯ. ಈಗ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 99,930 ರೂಪಾಯಿ ನಿನ್ನೆ ಇತ್ತು. ಇವತ್ತು 10 ರೂಪಾಯಿ ಕಡಿಮೆ ಆಗಿದೆ, 99,920 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನ ಅಂದರೆ ಆಭರಣ ಚಿನ್ನಕ್ಕೆ ಎಷ್ಟಿದೆ ಅಂತ ನೋಡೋದಾದರೆ ನಿನ್ನೆ ಇದ್ದಿದ್ದು 91,600 ರೂಪಾಯಿ ಇತ್ತು. ಇವತ್ತು 91,590 ರೂಪಾಯಿ, ಮೈನಸ್ 10 ರೂಪಾಯಿ ಆಗಿದೆ. ಇನ್ನು 1 kg ಬೆಳ್ಳಿ ಕೊಳ್ಳಬೇಕು ಅಂದರೆ ಅಥವಾ 1 ಗ್ರಾಮ್ ಕೊಳ್ಳಬೇಕು ಅಂದರೆ ಎಷ್ಟು ನೋಡ್ತಾ ಹೋಗೋಣ. 1 kg ಬೆಳ್ಳಿ ದರ ನಿನ್ನೆ ಇದ್ದಿದ್ದು 1,16,000, ಇವತ್ತು 1,15,900 ರೂಪಾಯಿ ಅಂದರೆ ಮೈನಸ್ 100 ರೂಪಾಯಿ ಕಡಿಮೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.